ಭದ್ರಾ ಕಣ್ಬಿಡ್ಲ ಗೌಡ್ರೆ ಭದ್ರಾ ಮಾತಾಡಿ ಗೌಡ್ರೆ ಕಣ್ಬಿಡಿ ಗೌಡ್ರೆ ಗೌಡ್ರೆ ನೀನು ಮೊದಲು ಒಳಕ್ಕೆ ಹೋಗಿ ನೋಡು. ಕಣ್ಬಿಡಪ್ಪ, ಕಣ್ಬಿಡು ಗೌಡ್ರೆ. ಕಣ್ಬಿಡಪ್ಪ. ಪಂಡಿತ್ರೆ, ಇವಳೇ ನಮ್ಮ ಭದ್ರನ್ ಹೆಂಡ್ರು. ಅಯ್ಯೋ ಬಾರವ್ವ, ಕೂತ್ಕೋ ಬಾ, ನಿನ್ ತೊಡೆ ಮೇಲೆ ಮಲಗಿಸ್ಕೋ ಬಾ, ಕೂತ್ಕೋ ಬಾ. ಅವ್ರ ಮುಖ ಏನ್ ನೋಡಿಯ, ಬಾರವ್ವ. ನೋಡವ್ವ, ನಿನ್ ಗಂಡ ಯಾವುದೇ ಕಾರಣಕ್ಕೂ ಪ್ರಜ್ಞೆ ತಪ್ಪದಂಗೆ ನೀನ್ ನೋಡ್ಕೋಬೇಕು. ಅವ್ರನ್ನ ಮಾತಾಡಿಸ್ತಾನೆ ಇರ್ಬೇಕು. ಈಗ ಅವನ್ ಜೀವ ನಿನ್ ಕೈಲಿತೆ. ಗೌಡ್ರೆ ಎದಳಿ ಗೌಡ್ರೆ, ಕಣ್ಬಿಡಿ, ಒಂದ್ಕಿತ ನನ್ನ ನೋಡಿ ಗೌಡ್ರೆ. ನಿಮ್ಗೆ ಏನಾಗೋದು ಅಂತ ಹೆದರಿಕೆ ಆಯ್ತಾಯ್ತಾ? ಏನು ಆಗಕ್ಕಿಲ್ಲ ಗೌಡ್ರೆ. ನೀವ್ ಯಾರು? ಭದ್ರಿ ಗೌಡ್ರು. ಇದೆಲ್ಲ ನಿಮಗ್ ಲೆಕ್ಕನೇ ಇಲ್ಲ. ಕಣ್ಬಿಡಿ ಗೌಡ್ರೆ, ಕಣ್ಬಿಟ್ಟು ಒಂದ್ಕಿತ ನಮ್ಮನ್ನೆಲ್ಲರನ್ನು ನೋಡಿ ನೀವು ಬಿರ್ನೆ ಉಸಿರಾಗೋಗ್ತೀರಾ ಗೌಡ್ರೆ. ಗೌಡ್ರೆ ತಗೊಳವ, ದೇವ್ರ ಧ್ಯಾನ ಮಾಡಿ ಇದು ನಿನ್ ಗಂಡನಿಗೆ ಕುಡಿಸು. ನೀನೀಗ ಎಷ್ಟು ಧೈರ್ಯ ಹೇಳ್ತೀವೋ ಅಷ್ಟು ಒಳ್ಳೇದು ಕಣವ ನಿನ್ ಗಂಡನ್ಗೆ. ತಗೋ ಕುಡಿಸು. ಅವ್ರೆ, ನಮ್ ಗೌಡ್ರಿಗೆ ಏನು ಆಗ್ದಂಗೆ ನೀನೇ ಕಾಪಾಡ್ಬೇಕು ಗೌಡ್ರೆ. ಹುಸಿ ಇದ್ದಳಿ ಇದ್ದ ಕುಡೀರಿ. ನೋಡ್ರಿ ಅವನ ಮೈಯಿಂದ ವಿಷ ಹೆಂಗ್ ಇಳಿತಾ ಐತೆ ಅಂತ. ಅವ್ರ ಕಾಲಿಗೆ ಇನ್ನೊಂದು ಪಟ್ಟಿ ಕಟ್ಟು. ಇನ್ನೇನು ಆತಕ್ಕ ಇಲ್ಲ ತಾನೆ? ನೋಡಿ, ಏನ್ ಮಾಡ್ಬೇಕು ಅದೆಲ್ಲದನ್ನು ಮಾಡಾಗದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವನಿಗೆ ಪ್ರಜ್ಞೆ ಬಂದ್ರೆ ಏನು ತೊಂದರೆ ಇಲ್ಲ. ಇಲ್ಲ ಹಿಂಗೆ ಪ್ರಜ್ಞೆ ತಪ್ಪೇ ಇದ್ರೆ ಜೀವಕ್ಕೆ ಸ್ಯಾನೆ ಕಷ್ಟ ಆಯ್ತದೆ. ಗೌಡ್ರೆ, ಗೌಡ್ರೆ, ನನ್ ಮಾತ್ ಕೇಳಿಸ್ತಾ ಇದೀಯಾ ಗೌಡ್ರೆ? ಒಂದ್ಕಿತ ಮಾವಯ್ಯ, ಚಿಕ್ಕ ಮಾವ, ಕ್ವಾಟ್ಲೆ ಅಣ್ಣ, ನಾನು ಎಲ್ರು ಬಂದಿದೀವಿ. ಒಂದ್ಕಿತ ನಮ್ಮನ್ನ ನೋಡಿ ಗೌಡ್ರೆ, ಕಣ್ಬಿಡಿ. ಗೌಡ್ರೆ, ಮಾವಯ್ಯ ಯಾವಾಗ ನಿಮ್ ಜೊತೆ ಮಾತಾಡ್ತಾರೆ, ಭದ್ರ ಅಂತ ಯಾವಾಗ ಕರೀತಾರೆ, ಮಾವಯ್ಯ ನನ್ನ ಕ್ಷಮಿಸ್ಬಿಟ್ರೆ ಸಾಕು ಅಂತ ಹೇಳ್ತಿದ್ರಿ. ಈಗ ಮಾವಯ್ಯ ನಿಮ್ನ ಕ್ಷಮಿಸಿ ನಿಮ್ ಕುಟ ಮಾತಾಡೋದಕ್ಕೆ ಅಂತ ಒತ್ತಾಡ್ತವ್ರೆ ಗೌಡ್ರೆ. ಮಾವಯ್ಯ ನಿಮ್ ಕುಟ ಮಾತಾಡ್ತಾ ಇದಾರೆ, ಕಣ್ಬಿಡಿ ಗೌಡ್ರೆ. ಮಾವಯ್ಯ, ನೀವು ಗೌಡ್ರನ್ನ ಕ್ಷಮಿಸಿದೀರ ಅಲ್ವೇ? ನನ್ನ
ಸೆಪ್ಸಿದ್ದೀರಾ ಅಲ್ವೇ? ನೀವು ಒಂದ್ಕಿಂತ ಸೆಪ್ಸಿದ್ದೀರಾ ಅಂತ ಹೇಳಿ ಇವ್ರು ಎತ್ ಕೂತ್ಕೋತಾರೆ. ಗೌಡ್ರೆ ಗೌಡ್ರೆ ಎದ್ದೇಳಿ ಗೌಡ್ರೆ. ಮಗ ಭದ್ರ, ನಿಮ್ಮ ಅಪ್ಪಯ್ಯ ಬಂದಿರಿ ಕಣ್ಲ, ಒಂದ್ಕಿಂತ ಮಾತಾಡ್ಲ. ಭದ್ರ, ಅಣ್ಣನ್ಗೆ ನೀನು ಅಂದ್ರೆ ಏಟ್ ಇಷ್ಟ ಅಂತ ನಿಂಗೆ ಗೊತ್ತು ತಾನೆ. ಅಣ್ಣ ಬಂದು ಮಾತಾಡಿಸ್ತಾವ್ರೆ, ಕಣ್ ಬಿಡಪ್ಪ, ಮಾತಾಡೋ. ಅಂಟಮ್ಮ, ಮಾವಯ್ಯ ಬಂದವ್ರು ನೋಡು ಅಂಟಮ್ಮ. ಗೌಡ್ರೆ, ಮಾವಯ್ಯ ನಿಮ್ ತವ ಮಾತಾಡ್ತಾ ಇದಾರೆ. ಈಗ ಸನಕ್ಕೋಸ್ಕರ ಕಾಯ್ತಾ ಇದ್ರಿ ಅಲ್ವೇ? ಮಾವಯ್ಯ ಮಾತಾಡ್ತಿದ್ದಾರೆ, ಕಣ್ಬಿಡಿ ಗೌಡ್ರೆ, ಮಾತಾಡಿ. ಭದ್ರ, ಎದ್ದೇಳ. ನೀನಿಲ್ದೆ ಹೋದ್ರೆ ಈ ನಿಮ್ಮಪ್ಪನ ಜೀವನಕ್ಕೆ ಅರ್ಥನೇ ಇಲ್ಲಕ್ಕಲ್ಲ. ಭದ್ರ, ಕಣ್ಬಿಡ್ಲ. ಗೌಡ್ರೆ ಭದ್ರ, ಮಾತಾಡಿ. ಗೌಡ್ರೆ ಕಣ್ಬಿಡಿ. ಗೌಡ್ರೆ ಗೌಡ್ರೆ. ಒಂದ್ ನಿಮಿಷ, ಯಾರು ಗಾಬರಿ ಆಗ್ಬೇಡಿ. ದೇವ್ರ ದೊಡ್ಡವನು, ದೇವ್ರ ಕಣ್ಣು ಬಿಟ್ಬಿಟ್ಟ, ನಿಮ್ಮ ಮಗನ್ನ ಕಾಪಾಡ್ಬಿಟ್ಟ. ಇನ್ಯಾವ ಭಯನೂ ಇಲ್ಲ. ಹೇಳಪ್ಪ, ಹೇಳು, ಭಯ ಪಡೋಂಥದ್ದು ಏನಾಗಿಲ್ಲ. ಏನಮ್ಮ, ಮೇಲಕ್ಕೆ ಬಿಡ್ಸು. ಏನಪ್ಪ, ನಿನಗೆಲ್ಲ ಚಂದ ಕಾಣ್ತಾ ಇತ್ತಾನೆ? ಕಾಣಿಸ್ತಾನೆ. ನಿನ್ನ ಹೆಸರೇನಪ್ಪ? ಭದ್ರೇಗೌಡ. ಹಾ, ಅವ್ರು ಯಾರು ಗೊತ್ತೇ? ನಮ್ಮ ಅಪ್ಪಯ್ಯ ಶಿವರಾಮೇಗೌಡರು. ಗೌಡ್ರೆ, ಇನ್ನ ಆರಾಮಾಗಿರಿ, ಹೆದರ್ಕೊಳ್ಳೋ ಅಂತ ಏನೂ ಅವಶ್ಯಕತೆ ಇಲ್ಲ. ನೋಡಪ್ಪ, ಹೀಗೇನು ಅನಿಸ್ತಾ ಇದೆ? ಈಗ ಪರವಾಗಿಲ್ಲ, ಮೈಯೆಲ್ಲ ವಸಿಯಾಗರ ಅನ್ನಿಸ್ತಾ ಇದೆ. ಸರಿ, ಹಾಗಾದ್ರೆ
ಔಷಧಿ ಈಗ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತಾಯ್ತು. ದೇವ್ರೆ, ನನ್ ಮಾಂಗಲ್ಯ ಭಾಗ್ಯ ಕಾಪಾಡಿದ ಜೊತೆಗೆ ಅಪ್ಪ ಮಗನ ಒಂದ್ ಮಾಡ್ಬಿಟ್ಟೆ. ಇನ್ಯಾವತ್ತು ಇವರಿಬ್ರು ಮಧ್ಯೆ ಬಿರುಕು ಮೂಡ್ದೆ ಇರಂಗೆ ನೀನೇ ಕಾಪಾಡ್ಬೇಕು. ವಾಸು, ಹೋಗಿ ಆ ಭಸ್ಮ ತಗೊಂಡ್ ಬಾ. ದಿಟ್ಟವಾಗಲೂ ನೀನು ಮೃತ್ಯುಂಜಯ ಕಣಯ್ಯ. ಹಾವು ಕೈಲಿ 2 ಕಿತ ಕಚ್ಚಿಸ್ಕೊಂಡು ಬದುಕಿದೀಯ ಅಂದ್ರೆ ಇದು ಒಂಥರ ಅದ್ಭುತನೇ. ನಾನ್ ಕೊಟ್ಟ ಔಷಧಿ ಜೊತೆಗೆ ನಿನ್ನ ಆತ್ಮಬಲ, ನಿನ್ನ ಹೆಂಡತಿ ತಾಳಿ ಭಾಗ್ಯ, ನಿಮ್ಮಪ್ಪ ಇನ್ ಪಿರುತಿ ಎಲ್ಲ ನಿನ್ನ ಉಳಿಸ್ಕೊಂಡ್ಬಿಡ್ತು. ಆಮೇಲೆ ನೀನ್ ಇನ್ನೂ 1 ವಾರ ಪಥ್ಯದಲ್ಲೇ ಇರ್ಬೇಕು. ಸರಿ ಪಂಡಿತ್ರೆ. ಅಂದಂಗೆ ಗೌಡ್ರೆ, ನಾನೊಂದಿಷ್ಟು ಪಥ್ಯ ಹೇಳ್ತೀನಿ, ಅದನ್ನ ಚಾಚು ತಪ್ಪದೆ ಪಾಲಿಸ್ಬೇಕು. ಇದಿಷ್ಟು ಮಾಡಿ ಸಾಕು. ಸರಿ ಪಂಡಿತ್ರೆ, ಖಂಡಿತ ಮಾಡಿ.